ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಮತ್ತು ಬಿಎಸ್ ಯಡಿಯೂರಪ್ಪ ಭೇಟಿ ಬಳಿಕ ಬಿಜೆಪಿ ಪಾಳ್ಯದಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಇವತ್ತು ದಿನಪೂರ್ತಿ ಬಿಜೆಪಿ ನಾಯಕರ ಸಭೆಗೆ ಡಾಲರ್ಸ್ ಕಾಲೋನಿಯ ಯಡಿಯೂರಪ್ಪ ನಿವಾಸ ತಾಣವಾಗಿತ್ತು. ಆಪ್ತರ ಜೊತೆ ಸಭೆ ನಡೆಸಿದ ಯಡಿಯೂರಪ್ಪ ಪ್ರಮುಖ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಆಪ್ತರ ಜೊತೆ ಬಿಎಸ್ ಯಡಿಯೂರಪ್ಪ ಸರಣಿ ಸಭೆ, ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಸಮಾಲೋಚನೆ, ಮುಸುಕಿನ ಗುದ್ದಾಟದ ಲಾಭ ಪಡೆಯುತ್ತಾ ಬಿಜೆಪಿ, ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಬಳಿಕ ಸುಮ್ಮನಿದ್ದ ಬಿಜೆಪಿ ಪಾಳ್ಯದಲ್ಲಿ ಈಗ ಬಿರುಸಿನ ಚಟುವಟಿಕೆ. ಅಹಮದಾಬಾದ್ನಲ್ಲಿ ಅಮಿತ್ ಶಾ ಭೇಟಿ ಮಾಡಿ ಬಂದ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಇಂದು ಸರಣಿ ಸಭೆ ನಡೆಸಿದ್ರು. ಇದಕ್ಕೆ ಡಾಲರ್ಸ್ ಕಾಲೋನಿ ಅವರ ನಿವಾಸ ತಾಣವಾಗಿತ್ತು. ಜಗದೀಶ್ ಶೆಟ್ಟರ್, ಆರ್ ಅಶೋಕ್, ಬಸವರಾಜ ಬೊಮ್ಮಾಯಿ, ಉಮೇಶ್ ಕತ್ತಿ, ಮುರುಗೇಶ್ ನಿರಾಣಿ ಜೊತೆ ಹಲವು ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಮಂಡ್ಯ ಲೋಕಸಭಾ ಉಪಚುನಾವಣೆಗೆ ಅಭ್ಯರ್ಥಿ ಆಯ್ಕೆ, ಮುಂದಿನ ಚುನಾವಣೆಗೆ ತಯಾರಿ ಮತ್ತು ರಾಜ್ಯ ಕಾರ್ಯಕಾರಿಣಿ ಸಭೆ ಸೇರಿದಂತೆ ಇತರೆ ವಿಚಾರಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದ್ರು. ಸಭೆ ಬಳಿಕ ಮಾತನಾಡಿದ ಜಗದೀಶ್ ಶೆಟ್ಟರ್, ಲೋಕಸಭೆ ಚುನಾವಣೆ ಪೂರ್ವ ತಯಾರಿ ಸಂಬಂಧ ಮಾತುಕತೆ ನಡೆಸಿದ್ದೇವೆ. ಕಳೆದ ಬಾರಿ 17 ಸ್ಥಾನ ಗೆದ್ದಿದ್ದು, ಈ ಬಾರಿ ಎಲ್ಲಾ ಕ್ಷೇತ್ರ ಗೆಲ್ಲಲು ತಯಾರಿ ನಡೆಸಿದ್ದೇವೆ ಅಂದ್ರು. 29ನೇ ತಾರೀಕಿಗೆ ಇದೇ ತಿಂಗಳು 29ಕ್ಕೆ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಕಾರ್ಯಕಾರಿಣಿ ಸಭೆ ಇದೆ ಮತ್ತು ಇಡೀ ರಾಜ್ಯದ ಒಂದು ಚುನಾವಣೆ ಹಿನ್ನೆಲೆ ಮತ್ತೊಂದು ಎಲ್ಲವನ್ನೂ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ಪ್ರಸ್ತುತ ರಾಜಕೀಯ ಪರಿಸ್ಥಿತಿ ಏನಿದೆ ರಾಜ್ಯದಲ್ಲಿ ಅದರ ಬಗ್ಗೆಯೂ ಅಲ್ಲಿ ಚರ್ಚೆ ಮಾಡ್ತೀವಿ ಮತ್ತು ಇವತ್ತೇನು ಜನಸಾಮಾನ್ಯರು ಬವಣೆ ಅನುಭವಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತೇನು ಬರುವಂಥ ದಿವಸಗಳಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಪೂರ್ವ ತಯಾರಿ ಇವತ್ತು ನಡೆಸ್ತಾ ಇದ್ದೇವೆ. ಇವತ್ತೇನು 28 ಸೀಟ್ ಇದ್ದಾವೆ, ಹಿಂದೆ 17 ಸೀಟ್ಗಳನ್ನ ನಾವು ಪಡ್ಕೊಂಡಿದ್ದೀವಿ. 28 ಸೀಟ್ಗಳನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಾದ ಒಂದು ರಾಜಕೀಯ ತಂತ್ರವನ್ನು ಮತ್ತು ಸಂಘಟನೆಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಚರ್ಚೆ ನಡೀತಾ ಇದೆ. ಇನ್ನು ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವಿನ ಭಿನ್ನಮತದ ಲಾಭ ಪಡೆಯುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಅವಕಾಶ ಸಿಕ್ಕರೆ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೇವೆ ಅಂತ ಮಾಜಿ ಸಚಿವ ಉಮೇಶ್ ಕತ್ತಿ ಹೇಳಿರೋದು ಇದಕ್ಕೆ ಪುಷ್ಟಿ ನೀಡುವಂತಿದೆ. ಕತ್ತಿ ಮಾತಿಗೆ ಮುರುಗೇಶ್ ನಿರಾಣಿ ಸಮ್ಮತಿಯ ಮುದ್ರೆ ಒತ್ತಿದ್ದಾರೆ. ಇಂದು ಬೆಳಿಗ್ಗೆ ಯಡಿಯೂರಪ್ಪ ಭೇಟಿಯಾದ ಸಂದರ್ಭದಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಆಯ್ಕೆ ಮತ್ತು ಚರ್ಚೆಗಳ ನಡೆದಿವೆ. ಅಲ್ಲದೆ ನಾಳೆ 29ನೇ ತಾರೀಕು ನಡೀತಕ್ಕಂಥ ನಮ್ಮ ರಾಜ್ಯದ ಕಾರ್ಯಕಾರಿ ಸಮಿತಿಯ ಒಳ್ಳೆಯ ರೀತಿ ಮಾಡಬೇಕು, ಒಳ್ಳೆಯ ಮೆಸೇಜ್ ಕೊಡುವ ದೃಷ್ಟಿಯಿಂದ ಮಾಡ್ತಾಯಿದ್ವಿ. ಬೆಳಗ್ಗೆ ಚರ್ಚೆ ಆಗ್ತಾ ಇರುವಂಥ ವಿಷಯಗಳನ್ನ ತಮ್ಮ ಮುಂದೆ ಹೇಳಿಕೆ ಇಚ್ಛೆ ಮಾಡಿ. ಪಕ್ಷ 100% ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ, ಇದು ರಾಜಕೀಯ ಪಕ್ಷ. ಅವಕಾಶ ಸಿಕ್ಕಿದ್ರೆ ನಾವು ಅವಕಾಶವನ್ನು ಬಳಸ್ಕೋತೀವಿ, ಸರ್ಕಾರವನ್ನು ಮಾಡ್ತೀವಿ. ಒಟ್ಟಿನಲ್ಲಿ ಬೆಂಗಳೂರಿನ ಬಿಎಸ್ವೈ ಡಾಲರ್ಸ್ ಕಾಲೋನಿ ನಿವಾಸ ಇಂದು ಬಿಜೆಪಿ ನಾಯಕರ ಗಹನ ಚರ್ಚೆಗೆ ಸಾಕ್ಷಿಯಾಯಿತು. ಅಲ್ಲದೆ ಮೈತ್ರಿ ಸರ್ಕಾರದ ನಾಯಕರಿಗೆ ಎಚ್ಚರಿಕೆ ಸಭೆಯಾಗಿಯೂ ಮಾರ್ಪಟ್ಟಿದೆ. ಕ್ಯಾಮರಾಮ್ಯಾನ್ ಲೋಕೇಶ್ ಜೊತೆ ಪವನ್, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು.